ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಮನೇನೂ ಕೂಡ ವರಮಹಾಲಕ್ಷ್ಮಿದು ವ್ಲಾಗ್ ಫಸ್ಟೇ ಹಾಕಿಬಿಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ವ್ಲಾಗು ಲೇಟ್ ಆಗೋಯ್ತು. ಇದು ಬಂದ್ಬಿಟ್ಟು ನಮ್ಮ ಅಮ್ಮಂದು ಮದುವೆ ಸೀರೆ, ಅಂದರೆ ನಮ್ಮ ತಾಯಿದು ಮದುವೆ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಅಮ್ಮ ಯಾಕೋ ಉಡಲ್ಲ ಅಂದ್ಬಿಟ್ಟು ಇಟ್ಬಿಟ್ಟಿದ್ರು. ಸೊ ಓಕೆ ಅಂದ್ಬಿಟ್ಟು ಊರಿಗೆ ಹೋದಾಗ ನಾನು ತೊಗೊಂಡು ಬಂದಿದ್ದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾಯಿತ್ತು ಅಂದರೆ ನಿಜ ನನಗೆ ನೋಡ್ಕೊಂಡ್ರೆ ಒಂಥರ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಹ್ಯಾಂಡ್ ವರ್ಕ್ ಮಾಡಿರೋದು ಸೇಮ್ ಬ್ಲೌಸ್ ಸಿಕ್ಕಲಿಲ್ಲ ನನಗೆ, ಹಂಗಾಗಿ ಬೇರೆದು ಒಂದು ಬ್ಲೌಸ್ ಇತ್ತು. ಸೊ ಅದನ್ನೇ ಮ್ಯಾಚ್ ಮಾಡಿಕೊಂಡು ಹಬ್ಬದ ದಿನ ಹಾಕ್ಕೊಂಡಿದ್ದೆ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು ಪೂಜೆ ಎಲ್ಲ. ಈ ಸಲ ಏನು ಅಂದರೆ ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ, ಸಿಂಪಲಾಗೆ ಮನೆಯಲ್ಲೇ ಮಾಡ್ಕೊಂಡಿದ್ದು. ಅಂದರೆ ಅತಿ ನೆಂಟ್ರಿಸ್ಟ್ರಿಗೆಲ್ಲ ಹೇಳೇನು ಮಾಡಿರಲಿಲ್ಲ. ಸೊ ನಮಗೆ ಮನೆ ಅಳ್ತೆಗೆ ಮಾಡ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಸೊ ಅದು ಕೂಡ ಸ್ವಲ್ಪ ಗ್ರ್ಯಾಂಡಾಗೆ ಆಯಿತು ಅಂತ ಹೇಳ್ಬೋದು. ಹಾಗೆ ಹೆಂಗೆ ಕಾಣಿಸ್ತಿದ್ದೆ ಸೀರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ರಾಖಿ ಹಬ್ಬದ ವೀಡಿಯೋ ಕೂಡ ಹಾಕಿದ್ದೀನಿ. ನಮ್ಮ ಮಕ್ಕಳು 4 ಇದ್ದಾವಲ್ವ, ಹಾಗಾಗಿ ಅವ್ರದ್ದು ಕೂಡ ಹಾಕಿದ್ದೀನಿ. ಹಾಗೆ ವರಮಹಾಲಕ್ಷ್ಮಿದು ಹಾಕಿದ್ದೀನಿ. ನನ್ನ ಮಗಳಿಗೆ ಇಂಡಿಪೆಂಡೆನ್ಸ್ ಡೇದು ಕೂಡ ಹಾಕಿದ್ದೀನಿ, ಅಂದರೆ ಸೀರೆ ಎಲ್ಲ ಹಾಕಿ ಕಳಿಸಿದ್ದೆ. ಸೊ ಯಾವುದು ಏನು ಆಲ್ಮೋಸ್ಟ್ ನನ್ನ ವಾಟ್ಸಪ್ ಸೆಕ್ಷನಲ್ಲಿರೋರು ಖಂಡಿತ ನೋಡಿರ್ತಾರೆ ಯಾವುದಂತ. ಅಂದರೆ ಯೂಟ್ಯೂಬ್ ವ್ಯೂವರ್ಸ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಮಗನ ಬೇಗ ಎದ್ದು, ಅಂದರೆ ಮನೆ ಪೂಜೆ ಗೀಜೆದೆಲ್ಲ ನಾವೇನು ಎಂಟರ್ ಆಗಿಲ್ಲ. ನಮ್ಮ ಓರ್ಗಿತ್ತಿ ಮತ್ತು ಅಮ್ಮ ಪೂಜೆ ಸೆಕ್ಷನ್ ಫುಲ್ ಅವ್ರದ್ದೇ. ಸೊ ನಮ್ಮ ಚಿಕ್ಕತ್ತೆ ಮತ್ತು ಅಜ್ಜಿ ಎಲ್ಲ ಬಂದಿದ್ದರು. ಅವರು ಊಟ ಗೀಟ ಆ ಥರ ಏನೇನೋ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾನು ಒಳಗಡೆ ಹೋಗೋಂಗಿರಲಿಲ್ಲ. ಸೊ ನನ್ನ ಮಗಳದ್ದು ಏನೇನು ರೆಡಿ ಇತ್ತು ಅದನ್ನು ಮಾತ್ರ ನಾನು ನೋಡೋದಿತ್ತು. ಅವ್ನಿಗೆ ಎದ್ಬಿಟ್ಟಿದ್ದು ಹೊಸ ಬಟ್ಟೆ. ಅವ್ನ ಬರ್ತಡೇಲಿ ನಮ್ಮ ಅವ್ರಿಗಿತ್ತಿ ಅಕ್ಕ ಏನೋ ತಂದು ಕೊಟ್ಟಿದ್ರು ಆ ಸೀರೆ. ಓಕೆ ಅದನ್ನು ಹಾಕೋಣ ಆ ಬಟ್ಟೆನ ಅಂದ್ಬಿಟ್ಟು. ಹೊಸ ಬಟ್ಟೆ ಏನು ತಂದಿರಲಿಲ್ಲ. ಸೊ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವನಂತೂ ಫುಲ್ಲು ಏನು ಆಗ್ತಿದ್ದಾಳೆ ನಮ್ಮಮ್ಮ ಅಂತ ನೋಡ್ತಾ ಇದ್ದಾನೆ. ಅವನಿಗೆ ಇನ್ನೂ ರೆಡಿ ಮಾಡಿರಲಿಲ್ಲ. ಸೊ ಸ್ನಾನ ಮಾಡಿಸ್ಕೊಬಂದು ಹಾಕೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ಅವನಿಗೆ ಹೊಸ ಬಟ್ಟೆ ಹಾಕ್ತೆ. ಬಟ್ಟೆ ಹಾಕೋ ಈ ಸಲ ಪಾಪ ನನ್ನ ಮಗಳಿಗೇನೆ ಹೊಸ ಬಟ್ಟೆ ದೊರಕಲಿಲ್ಲ. ನೋಡಬೇಕು, ಗೌರಿಗೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ. ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಎರಡೆರಡು ಸಲ ಅಂದರೆ ಒಂದೇ ಸಲ ಎರಡೆರಡು ತಂದುಬಿಡ್ತಿದ್ವಿ. ಈ ಸಲ ಯಾಕೋ ಬಟ್ಟೆನೇ ತೊಗೊಳಕ್ಕಾಗಲಿಲ್ಲ, ಹಾಗಾಗಿ ತೊಗೊಲೇ ಇಲ್ಲ. ಅಂದರೆ ಪೂಜೆ ಎಲ್ಲ ಫಸ್ಟೇ ಆಲ್ಮೋಸ್ಟ್ ಒಂದು 6 ಗಂಟೆ ಬೆಳಗ್ಗೆ ಮಾರ್ನಿಂಗ್ 6 ಗಂಟೆ ಒಳಗೆಲ್ಲ ಪೂಜೆ ಹೋದ ಸಲದಿಂದ ಅದೇ ಥರ ಮಾಡ್ತಿರೋದು. ನಾನು ಮದುವೆಯಾಗಿ ಬಂದಾಗ ಅಂದರೆ 7 ಇಯರ್ಸ್ ಆಯಿತು. ಇನ್ನೇನು 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಅವಾಗಿಂದ ಮಧ್ಯಾಹ್ನ ಅಲ್ಲ, ಒಂದು 11 ಗಂಟೆ 12 ಗಂಟೆ ಆ ಥರ ಮಾಡ್ತಿದ್ದಿದ್ದು. ಈ ಸಲ ಮತ್ತು ಹೋದ ಸಲದಿಂದ 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಡ್ತಾರಂತೆ. ಸೊ ಹಂಗಾಗಿ ಬೇಗ ಫುಲ್ ನೈಟ್ ಎಲ್ಲ ಮಾಡಿದ್ದಾರೆ. ನಿದ್ದೆಗೆ ಇಟ್ಕೊಂಡು ಅದೆಲ್ಲ ಅಲಂಕಾರ ಪೂಜೆ. ಬಟ್ ನಾನೇನು ಮುಟ್ವಂಗಿರಲಿಲ್ಲ, ಸೊ ಹೋಗಲಿಲ್ಲ ನಾನು. ಸೊ ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಪೂಜೆಗೆ ಫಸ್ಟೇ ಕೂತ್ಬಿಟ್ಟಿದ್ರು, ಅಪ್ಪ ಅಮ್ಮ ಇಬ್ಬರು ಕೂಡ. ಮತ್ತು ಅವ್ರ ಅಮ್ಮ ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಓಂ ಸ್ವಾಹೇ ನಮಃ, ಓಂ ಸುಧಾಯ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ನಿರುಪಾಸ್ತಯೇ ನಮಃ, ಓಂ ಸುಕೃತಿಕಾಯ ನಮಃ, ಓಂ ನಿರೂಪಿತಾದ್ವೈತ ವಿದ್ಯಾಯ ನಮಃ, ಓಂ ನಿತ್ಯ ಸ್ವರೂಪಿಣಿಯೇ ನಮಃ, ಓಂ ವೈರಾಜಮಾರ್ಗ ಸಂಚರಾಯ ನಮಃ, ಓಂ ಜಾಲಂಧರಾಯ ನಮಃ, ಓಂ ರೂಢಾನ್ಯಾಯ ನಮಃ. ಅವತ್ತೊಂದು ದಿನ ಬಂದ್ಬಿಟ್ಟು ನೈವೇದ್ಯಕ್ಕೆ ಈ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅಂತೆ. ಚಿತ್ರಾನ್ನ, ರವೆ ಉಂಡೆ, ಹಾಗೆ ಚಕ್ಕಲಿ, ಕರ್ಜಿಕಾಯಿ, ಮತ್ತು ಈ ಗೋಧಿ ಹಿಟ್ಟಿಂದು ಹಲ್ವಾ ಬರುತ್ತಲ್ಲ ಅದರಲ್ಲಿ ದೀಪ ಮಾಡೋದು ನಮ್ಮ ಮನೇಲಿ. ಗೋಧಿ ಹಿಟ್ಟಿನ ದೀಪ ಮತ್ತು ಸಜ್ಜಿಗೆ. ಗೋಧಿ ಹಿಟ್ಟಲ್ಲಿ ದೀಪ ಅಂದರೆ ಈ ಗೋಧಿ ಹಿಟ್ಟಿನ ಹಲ್ವಾ ಮಾಡಿಬಿಟ್ಟು ಅದನ್ನು ದೀಪದ ಥರ ಮಾಡಿ ಅದಕ್ಕೆ ತುಪ್ಪದ ಬತ್ತಿನ ಹಾಕಿ ಹಚ್ಚಿ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಅದನ್ನು ಮಾಡಿದರು. ಅಲ್ಲೇ ಫೈನಲ್ ಸ್ಟೇಜ್ ಪೂಜೆ. ಆವಾಗ ಈ ಕಡೆ ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವೆಲ್ಲ. ಹಾಗೆ ನಮ್ಮ ಚಿಕ್ಕತ್ತೆ ಮಕ್ಕಳುಗಳು, ಮತ್ತು ಅದೇ ಅಮ್ಮನ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಮಕ್ಕಳು, ಮತ್ತು ನಾವು ಮಕ್ಕಳು ಸೊಸೆಯರು ಎಲ್ಲರೂ ಅಟೆಂಡ್ ಆದ್ವಿ. ಸೊ ಎಲ್ಲರೂ ಪೂಜೆ ಮಾಡೋಕ್ಕೆ ಅಂತ ಲಾಸ್ಟ್ ಮಹಾಮಂಗಳಾರತಿ ಟೈಮಲ್ಲಿ ಅದನ್ನು ಹಚ್ತಾರೆ. ಸೊ ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೆ, ಜಾಸ್ತಿ ಏನು ರೆಡಿ ಆಗೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಮನೆ ಅಳತೆ ಮಾಡ್ಕೊಂಡಿದ್ದಲ್ವ ಹಂಗಾಗಿ. ಹಾಗೆ ಲಕ್ಷ್ಮೀ ಪೂಜೆ ಅಂದರೆ ಗೊತ್ತೇ ಇರುತ್ತೆ, ಮಡಿ ಮೇಲ್ಗೆ ಜಾಸ್ತಿ. ಹಂಗಾಗಿ ನಾವು ಸೇಫ್ಟಿಯಾಗಿ ಹಿಂದೆ ನಿಂತಿದ್ವಿ. ನಮ್ಮ ಮನೆಯವರು ಅಷ್ಟೇ. ಪಾಪ ಆಚೆ ಮಲಗಿಬಿಟ್ಟಿತ್ತು. ಅದು ಆ ಟೈಮ್ಗೆ ಕರೆಕ್ಟಾಗಿ ನಿದ್ದೆ ಬಂದುಬಿಟ್ಟಿದೆ ಅವನಿಗೆ. ಹಾಗಾಗಿ ಆಚೆ ಎತ್ತು ಜೋಗಾಲಿ ಮಲಗಿಸ್ಬಿಟ್ಟಿದ್ವಿ. ಅವನು ಫುಲ್ ಮಹಾಮಂಗಳಾರತಿ ಆದ್ರೂ ಎದ್ದೇಳಲೇ ಇಲ್ಲ. ಅವನು ಕೊನೆಗೆ ಎದ್ದ ಅವನು ಲಾಸ್ಟಲ್ಲಿ. ಹಾಗಾಗಿ ಅವರೇ ಪೂಜೆ ಮಾಡ್ತಾಯಿದ್ರು. ಸೊ ಅಪ್ಪ ಮಗಳು ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಸೊ ಸಾಂಗ್ ಬೇರೆ ಹಾಕಿದ್ವಿ, ಹಂಗಾಗಿ
ಸಾಮಾನ್ಯವಾಗಿ ಈ ಹಬ್ಬಕ್ಕೆ ಏನಕ್ಕೆ ಯಾರು ಅಂದರೆ ಗೆಸ್ಟ್ಗಳು ಜಾಸ್ತಿ ಬರಲ್ಲ ಅಂದರೆ ಇವಾಗ ಎಲ್ಲರ ಮನೆಗಳಲ್ಲೂ ಅಂದರೆ ಪುಟ್ಟದಾಗ ಅದನ್ನು ಸಾಮಾನ್ಯ ಕೂರಿಸ್ತಾರೆ. ಅಂದರೆ ಅದು ಕೂರಿಸ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪೂಜೆ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದರೆ ವರಮಹಾಲಕ್ಷ್ಮಿ ಅಂದರೆ ಖಂಡಿತ ಯಾರಾದ್ರೂ ಮನೇಲಿ ಮಾಡಿರ್ತಾರೆ. ಅಂದರೆ ದೀಪ ಹಚ್ಚೋದಾಗಿರ್ಬೋದು, ಸಿಂಪಲಾಗಿ ಅದನ್ನು ಅಟ್ಲೀಸ್ಟ್ ಮಾಡಿರ್ತಾರೆ. ಹಾಗಾಗಿ ಜಾಸ್ತಿ ಯಾರೂ ಬರಲ್ಲ. ಯಾಕಂದರೆ ಕುಂಕುಮಕ್ಕೆ ಅಂದರೆ ಬರಲೇಬೇಕಲ್ವಾ, ಕುಂಕುಮಕ್ಕೆ ಕರಿಬೇಕಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು 9 ಜನಕ್ಕಾದರೂ ಹೇಳೋಣ ಅಂದ್ಕೊಂಡು ಹೇಳಿದ್ವಿ. ಸೊ ಒಂದು 9 ಜನಕ್ಕಾದ್ರೂ ಅಂದರೆ ಬಾಗಿಣ ಎಲ್ಲ ಕೊಡಬೇಕಲ್ಲ, ಕುಂಕುಮ ಅದೆಲ್ಲ, ಹಾಗಾಗಿ ಹೇಳಿದ್ವಿ ಅಷ್ಟೇ. ಸೊ ಪೂಜೆ ಗೀಜೆ ಎಲ್ಲ ನಿಜ ತುಂಬ ಚೆನ್ನಾಗಾಯಿತು. ನಮ್ಮ ಮೋನಿಕೊಂದು ಜಡೆ ಬಗ್ಗೆಗೆ ಒಬ್ಬರು ಕಮೆಂಟ್ ಮಾಡಿದರು, ರಶ್ಮಿ ಅಂದ್ಬಿಟ್ಟು. ಸೊ ಏನಾಗ್ತಾರೆ ಅವರು, ತಲೆ ಅಷ್ಟು ಉದ್ದ ಇದೆಯಲ್ಲ ಅಂತ. ಅಂದರೆ ಬರ್ತೆ ಬಂದಿರೋದು ಅವಳಿಗೆ ಫುಲ್ಲು ಗುಂಗುರು ಕೂದಲು, ಅವಳದು ಸಿಕ್ಕಾಬಟ್ಟೆ ಗುಂಗುರಿದೆ ಕೂದಲು ಅವಳದು. ಅಂದರೆ ಚೆನ್ನಾಗಿ ಎಣ್ಣೆ ಹಾಕಿ ಇವಾಗ ಬೆಳೆಸ್ತಾ ಇರೋ ಅಂಥದ್ದು. ವೀಕ್ಲಿ 1 ಟೈಮ್ ಮಾತ್ರ ತಲೆಗೆ ಸ್ನಾನ ಮಾಡಿಸ್ತಾರೆ ಅಷ್ಟೇ. ಇನ್ನು ಬಾಕಿ ಟೈಮಲ್ಲೆಲ್ಲ ಫುಲ್ ಅವಳು ತಲೆಯಲ್ಲಿ ಎಣ್ಣೆ ಇದ್ದೇ ಇರುತ್ತೆ. ಸ್ಕೂಲ್ಗೆ ಹೋದ್ರೂ ಕೂಡ ಅಷ್ಟೇ, ಅಂದರೆ ಲೈಟಾಗಿ ಎಣ್ಣೆ ಇದ್ದೇ ಇರುತ್ತೆ. ವೀಕ್ಲಿ ಒನ್ಸ್ ಅಷ್ಟೇ ಅವಳಿಗೆ ತಲೆ ಸ್ನಾನ ಮಾಡಿಸೋ ಅಂಥದ್ದು. ಮಾಮೂಲಿ ಕ್ಲಿನಿಕ್ ಪ್ಲಸ್ ಬರುತ್ತಲ್ವ, ಅದೇ ಶಾಂಪು ಹಾಕೋದು, ಅಥವಾ ಚಿಕ್ಕ ಶಾಂಪು, ಎರಡರಲ್ಲಿ ಒಂದು ಹಾಕ್ತಾರೆ ಅಷ್ಟೇ. ಬೇರೆ ಏನು ಶಾಂಪು ಯೂಸ್ ಮಾಡಲ್ಲ. ಅಷ್ಟು ಚೆನ್ನಾಗಿದೆ ಅವಳ ಕೂದಲು ಮಾತ್ರ. ಅದೇ ನನ್ನ ಮಗಳು ಮಾತ್ರ ಇವಾಗ ಸ್ಟಾರ್ಟಿಂಗು, ಅಂದರೆ ಇನ್ನೂ ಅವಳಿಗೆ ಹೇರ್ ಜಾಸ್ತಿ ನಾವು ಗ್ರೋತ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅವಳಿಗೆ. ಅಂದರೆ ಬಾಫ್ ಕಟ್ ಏನಾದ್ರು ಹೊಡ್ಸ್ಬಿಡ್ತಿದ್ವಿ ಅಷ್ಟೇ. ಇವಾಗ ಸ್ವಲ್ಪ ಬರ್ತಾಯಿದೆ. ಓಕೆ, ಈ ಸಲದಿಂದ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಆದರೆ ಮೇಂಟೈನ್ ಮಾಡೋದು ನಿಜ ತುಂಬ ಕಷ್ಟ ಮಕ್ಳುಗಳಿಗೆ. ಅಂದರೆ ಸ್ಕೂಲಿಗೆ ಹೋಗ್ತವೆ, ಆಮೇಲೆ ಅರ್ಜೆಂಟಲ್ಲಿ ಏನಾದ್ರು ಬಾಚಕ್ಕೆ ಹೋದರೆ ಸಿಗಾಕೊಂಡ್ರಂತೂ ಎಷ್ಟೊಂದು ಗಲಾಟೆ ಮಾಡ್ತವೆ. ಅಂದರೆ ಅದು ಆಗದೆ ಇರೋ ಕೆಲಸ ಅಂತ ಅಂದ್ಕೊಂಡು ನಾನು ಬೆಳೆಸೋದೇ ಬಿಟ್ಬಿಟ್ಟಿದ್ದೀನಿ ಅವಳಿಗೆ. ಇನ್ನೂ ಟೈಮ್ ಇದೆ, ಇವಾಗ UKG ಅಲ್ವಾ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ನಮ್ಮನೆ ಇಲ್ಲ, ಕೂದಲು ಬೆಳೆಸಿ ಇನ್ಮೇಲಾದರೂ ಅವಳಿಗೆ ಅಂತ ಹೇಳ್ಬಿಟ್ಟು ಇವಾಗಿನ್ನ ಕಟ್ ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ಅಪ್ಪ ಮಗಳಿಬ್ರು ಪೂಜೆ ಮಾಡ್ತಾ ಇದ್ದಾರೆ. ಸೊ ನೈವೇದ್ಯ ಎಲ್ಲ 6 ಗಂಟೆ ಒಳಗೇ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಸೊ ಚಿತ್ರಾನ್ನ ಮಾಮೂಲಿ ದೇವರಿಗೆ ತುಂಬ ಪ್ರಿಯವಾದದಂತೆ, ಅದಕ್ಕೋಸ್ಕರ ನೈವೇದ್ಯಕ್ಕೆ ಇಟ್ಟಿದ್ರಲ್ವ. ಅಂದರೆ ಈ ಹುಳಿ ಎಲ್ಲ ಇರುತ್ತಲ್ಲ, ಅದು ಹೆಚ್ಚಾಗಿ ಮಾಡಿದ್ವಿ, ತಿಂಡಿಗೂ ಕೂಡ ಆಗ್ಬಿಡುತ್ತೆ ಅಂದ್ಕೊಂಡು. ಸೊ ಬೆಳಗ್ಗೆ ತಿಂಡಿಗೆ ಫುಲ್ ಎಲ್ಲ ಹುಡುಗರೆಲ್ಲ ಬಂದಿದ್ವಲ್ಲ, ನಮ್ಮ ಹಸ್ಬೆಂಡ್, ಚಿಕ್ಕಮ್ಮಂದರು, ಅಜ್ಜಿ, ಅವ್ರ ಮಾವನ ಮಕ್ಕಳು ಮತ್ತು ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಅವರಿಗೆಲ್ಲ ತಿಂಡಿಗೆ ಆಗುತ್ತಲ್ವ, ಒಟ್ಟಿಗೆ ನಾವೆಲ್ಲ ತಿನ್ಕೊಂಡ್ರೆ ಆಯಿತು ಅಂದ್ಕೊಂಡು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಏನಕ್ಕೆ ಇವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಕನ್ಫ್ಯೂಸ್ ಏನಾದ್ರು ಮಾಡ್ಕೋಬೇಡಿ. ನಮ್ಮ ಮಾತಾಶ್ರೀ ಅವರು ಅಂದರೆ ನಮ್ಮ ಅತ್ತೆಯವರು ಅವತ್ತೇ ಜನನ ಆಗಿರೋದು. ಅಂದರೆ ಅವರು ಹುಟ್ಟಿದ ದಿನ ಅದು, ವರಮಹಾಲಕ್ಷ್ಮಿ ಹಬ್ಬದ ದಿನ ಅವ್ರು ಹುಟ್ಟಿದ್ದಂತೆ. ಸೊ ನಾವು ಪ್ರತಿ ವರ್ಷವೂ ಕೂಡ ಅವತ್ತಿನ ದಿನ ಪೂಜೆ ಎಲ್ಲ ಆದಮೇಲೆ ಕೇಕ್ನ ಕಟ್ ಮಾಡಿಸ್ತೀವಿ. ಹಾಗೆ ಕೇಕ್ ಕಟ್ ಮಾಡಿಸೋದು ಮೊಟ್ಟೆ ಗಿಟ್ಟ ಹಾಕಿರ್ತಾರೆ ಅಂತ ಅನ್ಕೊಬೇಡಿ. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಎಗ್ಲೆಸ್ ಕೇಕ್ನ ತರಿಸ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋದು. ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬಿಟ್ಟಿರಾ, ಅವತ್ತಿನ ದಿನ ಅದು ತರಿಸ್ಬಿಟ್ಟಿದ್ದೀರಾ ಅಂತ. ಖಂಡಿತ ಇಲ್ಲ, ಎಗ್ಲೆಸ್ ಕೇಕ್ ಅವರಿಬ್ರದ್ದು. ಯಾಕಂದರೆ ಅವರಿಬ್ಬರು ಕೂಡ ತಿನ್ನಲ್ಲ, ಗಂಡ ಹೆಂಡತಿ. ಹಾಗಾಗಿ ಅದು ಅಲ್ಲದೆ ಅವತ್ತಿನ ದಿನ ಅವ್ರು ಹುಟ್ಟಿರೋದಂದರೆ ಅದೊಂದು ಸೆಕೆಂಡ್ ನಮಗೆ ಫಂಕ್ಷನ್ ಇದ್ದಂಗೆ ನಮಗೆ. ಸೊ ತುಂಬ ಖುಷಿ ಅವತ್ತಿನ ದಿನ. 2 ಫೆಸ್ಟಿವಲ್ಲು. ಸಾಮಾನ್ಯ ನನ್ನ ವ್ಲಾಗ್ ನೀವು ನೋಡ್ತಾ ಇದ್ದರೆ ಖಂಡಿತ ನಿಮ್ಗೆ ಅನಿಸಿರುತ್ತೆ, ಯಾವಾಗಲೂ 2 ವಿಶೇಷ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅಂಥ ಸಂದರ್ಭಗಳೇ ಜಾಸ್ತಿ. ಸೊ ಅವರಿಗೆ ಕೇಕೆಲ್ಲ ಕಟ್ ಮಾಡಿಸಿ ಹಾಗೆ ತಿನ್ಕೊಂಡು ನಾವು ಕೂಡ ಹಾಗೆ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಅವ್ರ ಮದುವೆ ಸೀರೆನೋ ಹಾಕಿರೋದು ಅನಿಸುತ್ತೆ, ನಮ್ಮಮ್ಮ ಮದುವೆ ಸೀರೆ ಹಾಕಿರೋದು ಅವತ್ತಿನ ದಿನ. ಯಾಕಂದರೆ ಅದು ಬೇರೆ ಕಲರ್ ಇತ್ತಂತೆ, ಅದನ್ನು ಈ ಬಣ್ಣ ಕಟ್ಟಿಸೋದು ಅಂತಾರಲ್ವ, ಆ ಥರ ಏನೋ ಚೇಂಜ್ ಮಾಡಿಸಿದ್ದಾರೆ ಕಲರ್ನ. ಅಷ್ಟು ಬಿಟ್ಟರೆ ಅದು ಅವ್ರ ಮದುವೆ ಸ್ಯಾರಿ ಏನೋ ಅನಿಸುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ರೇಷ್ಮೆ ಸೀರೆ. ಅವಾಗೆಲ್ಲ ರೇಷ್ಮೆಗಳು ತುಂಬ ಪ್ಯೂರ್ ಇರ್ತಿದ್ವು. ಬಟ್ ಇವಾಗ ಅಂದರೆ ಪ್ಯೂರ್ ಇರ್ತವೆ ಏನೋ ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ಇವಾಗ ಸಾಫ್ಟ್ ಸಿಲ್ಕ್ ಅಂತೆ, ಕ್ರೇಪ್ ಸಿಲ್ಕ್ ಅಂತೈತೆ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡ್ತವೆ. ಸೊ ಅವಾಗೆಲ್ಲ ಜಸ್ಟ್ ರೇಷ್ಮೆ ಆ ಥರನೇ ಇದ್ದಿದ್ದಲ್ಲ. ನನ್ನ ಮಗ ಅವಾಗ ಎಲ್ಲ ಪೂಜೆ ಎಲ್ಲ ಮುಗಿದವ್ರು ಅಜ್ಜಿ ತಾತನ ಕೇಕ್ ಕಟ್ ಮಾಡಿಸೋ ಟೈಮ್ ಕರೆಕ್ಟಾಗಿ ಬಂದ. ಆವಾಗ ಅವರಪ್ಪ ಎತ್ಕೊಂಡು ಬಂದರು. ಸೊ ಪೂಜೆ ಗೀಜೆ ಎಲ್ಲ ಆಯಿತು, ಕೇಕ್ ಎಲ್ಲ ತಿಂದಾಯಿತು. ಇದೇನು ಎಲ್ಲ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹಾಗೆ ನಾವು ಫೆಸ್ಟಿವಲ್ಗೆ ಇದನ್ನು ಬಳೆಗಳು ಹಾಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ತರಬೇಕಿತ್ತು. ಇಲ್ಲೇ ಪಕ್ಕದ ಊರಲ್ಲೇ, ಜಾಸ್ತಿ ದೂರ ಏನಿಲ್ಲ. ಹಂಗಾಗಿ ಹೋಗೋಣ ಅಂದ್ಕೊಂಡು ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು. ಸೊ ಹತ್ರದಲ್ಲೇ ಇರೋವಂಥದ್ದು, ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಈ ರೂಟ್ ನೋಡ್ತಾ ಇದ್ದರೆ ಖಂಡಿತ ನನ್ನ ವ್ಲಾಗರ್ಸ್ಗೆ ಗೊತ್ತಾಗುತ್ತೆ ಯಾವುದು ಅಂತ. ಯಾಕಂದರೆ ಮಾರ್ಕೆಟು ಕೂಡ ಹತ್ರದಲ್ಲೇ ಇದೆ. ನನ್ನ ಸುತ್ತಮುತ್ತ ಹಳ್ಳಿಗಳಾದರೆ ಪಕ್ಕ ಈ ರೋಡನ್ನ ಹಿಡಿತಾರೆ. ಯಾಕಂದರೆ ಆಲ್ಮೋಸ್ಟು ಈ ಕಡೆ ಸೈಡ್ ಹೋಗೋರೆಲ್ಲ ನೋಡೇ ಇರ್ತಾರೆ. ಆಮೇಲೆ ವ್ಲಾಗ್ ಅಂತೂ ಇವಾಗ ಇಂಡಿಪೆಂಡೆನ್ಸ್ ಡೇಗೆ ಶಿಫ್ಟ್ ಆಗ್ತಾಯಿದೆ. ಏನಿದು ಸೀರೆಗಿರೆ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೇಡಿ. ನಮ್ಮ ಬೆಳ್ಳಿಗೆ ಇದು ಇಂದಿರಾ ಗಾಂಧಿ ಮಾಡ್ಕೊಂಡು ಬರೋಕ್ಕಂತ ಹೇಳಿದರು ಇಂಡಿಪೆಂಡೆನ್ಸ್ ಡೇಗೆ.
ಅವತ್ತೊಂದು ದಿನ ಅವಳನ್ನು ರೆಡಿ ಮಾಡಿ ಅಂದ್ಬಿಟ್ಟು ಸಡನ್ನಾಗಿ ಹೇಳಿದ್ದು, ಒಂದು ಹುಡುಗಿ ಮಿಸ್ ಆಯ್ತಂತೆ. ಸೊ ಸಡನ್ನಾಗಿ ನನಗೆ ಹೇಳಿದ್ರು ಈ ಥರ ಮಾಡ್ಕೊಂಡು ಬರಬೇಕು ಅಂದ್ಬಿಟ್ಟು. ಆವಾಗ ಏನು ಮಾಡೋದು, ಲೈಟ್ ಕಲರ್ ಸೀರೆಗೆ ಅಂತ ಸರ್ಚ್ ಮಾಡಿ ಮಾಡಿ ಕೊನೆಗೆ ಇದು ಸಿಕ್ತು. ಓಕೆ ಇದ್ದರೆ ಟ್ರೈ ಮಾಡೋಣ ಅಂದ್ಕೊಂಡು ಅವಳಿಗೆ ಮಾಮೂಲಿ ಒಂದು ಟಾಪು, ಅವಳು ದಿನ ವೇರ್ ಮಾಡ್ತಾಳೆ ಆ ಥರ ಟಾಪು, ಆ ಥರದ್ರ ಮೇಲೇ ಹಾಕಿದ್ದೆ. ಮಡ್ಚಿ ಅಂದರೆ ಎರಡೆರಡು ಫೋಲ್ಡ್ ಬರುತ್ತಲ್ಲ, ಸೀರೆನ ಅರ್ಧ ಮಡ್ಚಿ 2 ಫೋಲ್ಡ್ ಮಾಡಿಬಿಟ್ಟು, ಅಂದರೆ ಇದು ತುಂಬ ಲೈಟ್ ವೆಯ್ಟ್ ಇದೆ ಸ್ಯಾರಿ. ಒಂದು ಫುಲ್ಲು ಫೋಲ್ಡ್ ಮಾಡಿದ್ರೆ ಈ ಕರ್ಚೀಪ್ ಇರಲ್ವ ಅಷ್ಟು ತೆಳು ಇರುತ್ತೆ. ಓಕೆ ಅಂದ್ಬಿಟ್ಟು ಅವಳನ್ನ 5 ಗಂಟೆಗೆ ಎದ್ಬಿಟ್ಟು ರೆಡಿ ಮಾಡಿರೋದು. ಯಾಕಂದರೆ ವ್ಯಾನ್ ಬೇರೆ ಬೇಗ ಬರುತ್ತೆ, 6:15ಗೆಲ್ಲ ವ್ಯಾನ್ ಕ್ಯಾಚ್ ಮಾಡಬೇಕಲ್ವಾ, ಹಾಗಾಗಿ ಬೇಗ ಎದ್ದು ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಆಮೇಲೆ ಈ ಥರ ಉಡಿಸ್ದೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತೆ ಇದು ಮಾಡಿಬಿಟ್ಟು ನಿಧಾನಕ್ಕೆ ಪ್ಲೀಟ್ಸ್ ಎಲ್ಲ ಸರಿಗೆ ಬಂದಿರಲಿಲ್ವಲ್ಲ ಅಂದ್ಬಿಟ್ಟು ನಿಧಾನಕ್ಕೆಲ್ಲ ಪ್ಲೀಟ್ಸ್ ಎಲ್ಲ ಸರಿ ಮಾಡಿ, ಹಾಗೆ ಇಂದಿರಾ ಗಾಂಧಿಗೆ ವೈಟ್ ಕೂದಲು ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪೌಡರೆಲ್ಲ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳಿದರು ಮ್ಯಾಮು. ಓಕೆ ಅಂದ್ಬಿಟ್ಟು ನನ್ನ ಮಗಂದು ಹಿಮಾಲಯದ್ದು ಪೌಡರ್ ಇತ್ತು, ಎಲ್ಲ ತಲೆ ಮೇಲೆ ಸುರಿತಾ ಇದ್ದೀನಿ. ನನ್ನ ಮಗಳು ಮುಖ ಅಂತೂ ಇದೆಲ್ಲ ಹಾಕೋಬೇಕಾ ಅನ್ನೋ ಥರ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಹೇರ್ ಸ್ಟೈಲ್ ಬರಲೇಬೇಕಲ್ಲ. ಹಾಗಾಗಿ ಬೇರೆ ಹುಡುಗಿ ಒಪ್ಕೊಂಡಿದ್ರು ಮಾಡೋಕ್ಕೆ, ಅವರು ಸಡನ್ಲಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾರಂತೆ. ಹಾಗಾಗಿ ಸಂಜೆ ಹೇಳಿದ್ರು, ಯಾಕಂದರೆ ವರಮಹಾಲಕ್ಷ್ಮಿದು ಕೂಡ ಪ್ರಿಪೇರ್ ನಡೀತಾ ಇತ್ತು ಪಾಪ ನಮ್ಮ ಮನೇಲಿ. ನೆಕ್ಸ್ಟು ಅಂದರೆ ನಾಳೆ ಇತ್ತಲ್ಲ ಶುಕ್ರವಾರ, ಯಾಕಂದರೆ ಗುರುವಾರ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದಲ್ಲ, ಆವತ್ತಂತೂ ಈ ಥರ ನಮ್ಮ ರಾಣಿನ ರೆಡಿ ಮಾಡಿ, ಒಟ್ನಲ್ಲಿ ರೆಡಿ ಮಾಡಿಸ್ಕೊಳ್ಳೋದಂದರೆ ನಿಜ ನನ್ನ ಮಗಳಿಗೆ ತುಂಬ ಇಷ್ಟ. ಹಾಗೆ ಅವಳಿಗೆ ಡ್ಯಾನ್ಸು, ಸಾಂಗು, ರೆಡಿ ಮಾಡಿಸ್ಕೊಳ್ಳೋದು, ಮೇಕಪ್ ರಾಣಿ ಅವಳಂತೂ, ಎಲ್ಲದರಲ್ಲೂ ಆ್ಯಕ್ಟಿವ್ ಅವಳು. ಸೊ ನೀಟಾಗಿ ರೆಡಿ ಮಾಡಿಸ್ಕೊಂಡು ವ್ಯಾನ್ಗೋಸ್ಕರ ವೆಯ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ. ಆ ಪೌಡರೆಲ್ಲ ನೀಟಾಗಿ ನಾನು ಹಿಂದೆ ಎಲ್ಲ ಸ್ಪ್ರೆಡ್ ಮಾಡಿರಲಿಲ್ಲ, ಯಾಕಂದರೆ ಸ್ಕೂಲಲ್ಲಿ ಸ್ವಲ್ಪ ಹಾಕ್ಕೋತೀವಿ, ಲೈಟಾಗಿ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳಿದರು. ಅದಕ್ಕೆ ಬ್ಯಾಗ್ ಒಳಗಡೆ, ಲಂಚ್ ಬ್ಯಾಗ್ ಒಳಗಡೆ ಒಂದು ಪೌಡರ್ದು ಮತ್ತು ಇನ್ನೊಂದು ಡ್ರೆಸ್ಸು ಎಲ್ಲ ಹಾಕ್ಬಿಟ್ಟು ಕಳಿಸಿದ್ದೆ. ಸೊ ವ್ಯಾನಿಗೆ ಬಿಡೋಣ ಅಂದ್ಕೊಂಡು, ಇನ್ನೇನು ಕೆಲಸ ಅಂದ್ಬಿಟ್ಟು ಮಾರ್ನಿಂಗ್ ಅಲ್ವಾ, ಹಾಗಾಗಿ ವ್ಯಾನಿಗೆ ಬಿಡೋಣ ಅಂತ ಹೋದೆ. ಹಂಗೆ ಒಂದು ಪಿಕ್ಚರ್ನ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಅವಳು ಫುಲ್ ಪೋಸ್ ಕೊಡ್ತಾ ಇದ್ದಾಳೆ, ಆ ಕಡೆ ಈ ಕಡೆ ತಿರ್ಕೊಂಡು. ಒಳ್ಳೆ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳಿಗಂತೂ ಸೀರೆ ಎಷ್ಟೊಂದು ಜನ ಕೇಳ್ತಾಯಿದ್ರು ಎಲ್ಲಿ ಉಡ್ಸಿದ್ದಂತ. ಆಮೇಲೆ ಇದ್ರ ಕತೆ ಅಂತೂ ಮುಗೀತು. ಇನ್ನು ರಾಖಿ ಹಬ್ಬದ ವಿಶೇಷ ಅಂದರೆ 3 ವ್ಲಾಗ್ಸ್ನ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರೋದಲ್ಲ. ರಾಖಿ ನಮ್ಮನೆ 2 ಗಂಡು ಮಕ್ಕಳಿದ್ದಾರಲ್ಲ, ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ. ನಮ್ಮ ಭಾವನ ಮಗ ಒಬ್ಬ, ನನ್ನ ಮಗ ಒಬ್ಬ. ನನಗಂತೂ ಅವತ್ತು ರಾಖಿ ಹಬ್ಬ ಅನ್ನೋದೇ ಮರ್ತೋಗ್ಬಿಟ್ಟಿದೆ, ಯಾಕಂದರೆ ಮೊಬೈಲಲ್ಲಿ ನೆಟ್ ಬೇರೆ ಖಾಲಿಯಾಗಿತ್ತು. ಆಮೇಲೆ ಆವಾಗ ಸ್ಟೇಟಸ್ ಏನಾದ್ರು ನೋಡ್ತಾ ಇದ್ರೆ ಯಾರು ಹಾಕಿರ್ತಾರೆ, ಅವಾಗ ನೆನಪು ಬಂದ್ಬಿಡುತ್ತೆ. ನಾನು ಕೆಲಸದ ಬ್ಯುಸಿಲಿ ನೋಡ್ಕೊಂಡೇ ಇಲ್ಲ, ಅವಾಗ ನಾನು ಮರ್ತುಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಊರಿಗೆ ಬಂದರು ಊರಿಂದ, ಅವ್ರು ಈ ಥರ ಹಿಂಗೆ ರಾಖಿ ಹಬ್ಬ ಅಂದ್ಬಿಟ್ಟು ಸಂಜೆ ನಮ್ಮ ಮನೆಯವರು ಹಾಲಾಕಕ್ಕೆ ಹೋಗ್ತಾರಲ್ಲ, ಅವಾಗ ಅವ್ರಿಗೆ ಹೇಳ್ಬಿಟ್ಟು ತರಿಸಿ ಮುದ್ದೂ ಹೋಗಿ ತೊಗೊಂಡು ಬಂದ. ಸೆಲೆಕ್ಟ್ ಮಾಡ್ಕೊಂಡು ಅವರೇ ತೊಗೊಂಡು ಬಂದಿದ್ದರು. ಸೊ 2 ತಂಗಿರ ಕೈಲೂ ಕಟ್ಸ್ಕೊಳ್ಳೋಣ ಅಂದ್ಕೊಂಡು ಅವನು ಮತ್ತು ನನ್ನ ಮಗ ಇಬ್ಬರು ಕೂಡ ಸೊ ಕಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೋ. ಮಾಮೂಲಿ ಆರತಿ ತಟ್ಟೆ ಎಲ್ಲ ಇಟ್ಕೊಬೇಕಲ್ಲ, ಹಾಗೆ ಅರಿಶಿನ ಕುಂಕುಮ, ರಾಖಿ ಮತ್ತು ಆರತಿದು ತಟ್ಟೆ ಎಲ್ಲ ಇಟ್ಸ್ಕೊಂಡು ಫುಲ್ಲು ನನ್ನ ಮಗ ಅಂತೂ ಇನ್ನೇನು ಮಲಗಿಬಿಡ್ತಾವನೆ. ಇವರಿಬ್ಬರು ಕಿತ್ತಾಡ್ಕೊಂಡು ಇಬ್ಬರು ಅಣ್ಣ ತಂಗಿ ಬರ್ತಾವ್ರೆ. ಏನೋ ಕಾಣೆ ಸಿಕ್ಕಾಬಟ್ಟೆ ಏನು ಜಗಳ ಜಟಾಪಟಿ. ಆಮೇಲೆ ಇಬ್ಬರು ಸಮಾಧಾನ ಆಗಿ ರಾಖಿ ಕಟ್ಟೋಕ್ಕೆ ರಾಜಿ ಆಗ್ಬಿಟ್ಟು ಬಂದರು. ಇವನಂತೂ ನಮ್ಮ ಮಗ ನಿದ್ದೆ ಮಾಡ್ತಾವನೆ. ಇವಳು ನನ್ನ ಮಗಳು ಹೋಗಿ ರಾಖಿ ಕಟ್ಟಮ್ಮ ಅಂದರೆ ಹೋಗಿ ಅವನ ಪಕ್ಕದಲ್ಲೇ ಕೂತ್ಕೊತಾವಳೆ. ಅಯ್ಯೋ ಈ ಮಕ್ಳ ಸಂತೆ ಅಂದರೆ ಮಕ್ಳ ಸಂತೆ ನಮ್ಮ ಮನೇಲಿ ಯಾವಾಗಲೂ ಇದೆ. ಮಕ್ಕಳಿರೋ ಮನೆ ಪಕ್ಕ ಅಂದರೆ ಕಿತ್ತಾಡೋದು ಬಡ್ದಾಡೋದು. ಸಣ್ಣ ವಯಸ್ಸಲ್ಲಿ ನಾವು ಅಷ್ಟೇ ಅಲ್ವಾ, ಹಂಗಾಗಿ ಇವು ಕೂಡ ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ರಾಖಿ ಕಟ್ಟಕ್ಕೆ ರೆಡಿಯಾಗಿ ಬಂದುಬಿಟ್ರು. ಸೊ ಹೂವೆಲ್ಲ ಹಾಕ್ಕೊಂಡು ಆಶೀರ್ವಾದ ತಗೊಳಕ್ಕೆ ಅಂದ್ಬಿಟ್ಟು, ಆಶೀರ್ವಾದ ಮಾಡೋಕೆ ಹೂವು ಬೇಕಲ್ಲ, ಅದಕ್ಕೋಸ್ಕರ ತಗೊಳಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾವ್ರೆ. ನನ್ನ ಮಗ ಅಂತೂ ಫುಲ್ ಏನು ಕಮಿಣ್ಕ ಅಂತ ಕಣ್ಬಿಟ್ಕೊಂಡು ನೋಡ್ತಾವನೆ, ಏನಿರ್ಬೋದು ಇದೇನು ಈ ಥರ ಎಲ್ಲ ಮಾಡ್ತಾವ್ರಲ್ಲ ಅಂತ. ಅವನಿಗೆ ಹೋದ ವರ್ಷ ನಾನು ಪಾಪನಲ್ಲೇ ಮಾಡಿಸಿದ್ದೆ. ಅವನು 2 ತಿಂಗಳು ಪಾಪು ಅನಿಸುತ್ತೆ, ಅವಾಗಲೇ ಅವನಿಗೆ ರಾಖಿ ಕಟ್ಸಿದ್ದೆ. ಸೊ 1 ವರ್ಷ ಕಟ್ಟಿ ಇನ್ನೊಂದು ವರ್ಷ ಕಟ್ತಾ ಇರಬಾರ್ದಂತೆ. ಸೊ ಹಂಗಾಗಿ ಓಕೆ ಕಟ್ಸೋಣ ಅಂದ್ಕೊಂಡು ನಮ್ಮ ಮುದ್ದುಗೆ ಮತ್ತು ಮುತ್ತು ರಾಯಿಂಗೆ ಇಬ್ರಿಗೂ ಕಟ್ಸೋಣ ಅಂದ್ಕೊಂಡು ಕಟ್ಟಿಸ್ತಾ ಇದ್ದೀವಿ. ಸೊ ತುಂಬ ಖುಷಿ, ಯಾಕಂದರೆ ನಾವು ಕಟ್ಟೋದು ಮಿಸ್ ಆಯ್ತು. ಯಾಕಂದರೆ ನಮ್ಮ ಅಣ್ಣದಿರು ಕಟ್ಟೋಕ್ಕಂದ್ರೆ ಅವರೆಲ್ಲೆಲ್ಲೋ ದೂರದಲ್ಲಿರೋ ಅಂಥದ್ದು, ನಾವು ಹೋಗಿ ಕಟ್ಟೋಕ್ಕೆ ಈಗ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳಾರು ಕಟ್ಟಿಸ್ಕೋತಾವ್ರಲ್ಲ ಅಂದ್ಕೊಂಡು ಖುಷಿ ಪಡ್ಬೇಕಷ್ಟೇ. ಈ ಪಾಪುನ ಸುಮ್ಮನೆ ಕಟ್ಟಿಸ್ಕೊಂಡ, ಏನೂ ರಗಳೆ ಮಾಡಲಿಲ್ಲ, ಖುಷಿಯಿಂದ ಕಟ್ಟಿಸ್ಕೊಂಡು ಊಟ ಮಾಡಿ ಚೆನ್ನಾಗೇ ಮಲ್ಕೊಂಡ. ಬಟ್ ನೈಟ್ ಅವನಿಗೆ ಏನಾಯ್ತಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ರಚ್ಚೆ ಅಂದರೆ ರಚ್ಚೆ. ಏನು ಮಾಡಿದ್ರೂ ನಿಲ್ತಾಯಿಲ್ಲ ಅವನು, ಅಷ್ಟು
ಅಷ್ಟು ಹಠ, ಅಷ್ಟು ರಚ್ಚೆ. ಫುಲ್ 11:20 ಎದ್ದವನು ಮಧ್ಯರಾತ್ರಿ 2:30 ತನಕ ಫುಲ್ ಅಳೋದು. ಯಾರು ಎತ್ಕೊಂಡ್ರು ಸಮಾಧಾನನೇ ಆಗ್ತಾಯಿಲ್ಲ ಅವನು. ನಮಗಂತೂ ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ಎಲ್ಲ ಥರ ಶಾಸ್ತ್ರ ಗೀಸ್ತ್ರ ಆಳು ಮೂಳು ಎಲ್ಲ ಮಾಡಿದ್ದಾಯಿತು, ಏನು ಮಾಡಿದ್ರೂ ಸುಮ್ಮನಿರ್ತಾ ಇಲ್ಲ ಅವನು. ಅಷ್ಟು ರಚ್ಚೆ ಅಂದರೆ ರಚ್ಚೆ ಹಿಡಿದ್ಬಿಟ್ಟಿದ್ದ. ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಓಕೆ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ತಕ್ಷಣ ಪಾಪ ನನ್ನ ಮೈದಂಗೆ ಬರೋಕ್ಕೆ ಹೇಳಿದ್ರು, ಕಾರ್ ತೊಗೊಂಡು ಬಂದರು. ಬಟ್ ಆಮೇಲೆ 2:30 ಅವ್ರ ಕಾರ್ ಬಂದಿದ್ದಕ್ಕೂ ಇವ್ನು ನಿದ್ದೆ ಮಾಡಿದ್ದಕ್ಕೂ ಒಂದೇ ಆಯಿತು. ಸದ್ಯ ಮಲಗಿದ್ನಲ್ಲ ಅಂದ್ಬಿಟ್ಟು ಆಗ ತೊಗೊಂಡೋಗಿ ಮಲಗಿಸಿದ್ದಾಯಿತು. ಆ ಥರ ಅವಾಂತರ ಮಾಡಾಕ್ಬಿಟ್ಟಿದ್ದ ಅವತ್ತು. ಏನಕ್ಕೋ ಏನೋ ಒಂದು ಗೊತ್ತಾಗಲಿಲ್ಲ. ಸಿಕ್ಕಾಬಟ್ಟೆ ಭಯ ಆಗ್ಬಿಟ್ಟಿತ್ತು. ಯಾಕಂದರೆ ಮಕ್ಕಳು ಅಷ್ಟೊಂದು ರಚ್ಚೆ ಹಿಡಿದ್ರೆ, ಯಾಕಂದರೆ ಇವನು ಇನ್ನೂ ಆಲ್ರೆಡಿ ವರ್ಷದ ಮೇಲೆ 2 ತಿಂಗಳು ಈ ಥರ ರಚ್ಚೆ ಮಾಡಿದ್ರೆ ಭಯನೇ. ಯಾಕಂದರೆ ಇನ್ನೂ ತೀರಾ ಚಿಕ್ಕವಾದರೆ ಅದೊಂಥರ, ಇವನಂತೂ ಫುಲ್ ರಚ್ಚೆ ಹಿಡಿದ್ಬಿಟ್ಟಿದ್ದ. ನಮ್ಗೆ ಭಯನೇ ಆಗೋಗಿತ್ತು. ಆ ಮಟ್ಟಕ್ಕೆ ನಮಗೆ ಭಯ ಹುಟ್ಟಿಸ್ಬಿಟ್ಟಿದ್ದ ಅವತ್ತು ರಾಖಿ ಹಬ್ಬದ ದಿನ. ಆರತಿ ಎಲ್ಲ ಜೋರಾಗಿ ಬೆಳಗ್ತಾ ಇದ್ದಾಳೆ ನಮ್ಮ ಮೋನಿಕಾ. ಸೊ ಇಬ್ಬರು, ಅವನಂತೂ ಏನೇನು ಕೈಗೇನೋ ಕಟ್ಬಿಟ್ಟಿದಾರಲ್ಲ ಅಂತ ಸುಮ್ಮನೆ ನೋಡ್ಕೊತಾನೆ ಇದ್ದ ನನ್ನ ಮಗ ಅಂತೂ. ಅಯ್ಯೋ ನನಗಂತೂ ನಕ್ಕಿ ಸಾಕಾಗೋಯ್ತು ಇವರು ಅವಾಂತರ ಎಲ್ಲ ನೋಡಿ. ನನ್ನ ಮಗಳೂ ಲಾಸ್ಟಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ಅಣ್ಣಂಗೆ ರಾಖಿ ಕಟ್ಟಿ, ತಮ್ಮನಿಗೂ ಕೂಡ ರಾಖಿ ಕಟ್ಟಿದ್ಲು. ಹೇಗಿತ್ತು ನನ್ನ ವ್ಲಾಗು? ನಿಮಗೆಲ್ಲ ಇಷ್ಟ ಆಯಿತಾ ಇವತ್ತಿನ ವ್ಲಾಗು? ಯಾಕಂದರೆ ತುಂಬ ಸ್ವಲ್ಪ ಲೇಟಾಗೇ ಬಂತು ನನ್ನ ವ್ಲಾಗ್ ಇವತ್ತು. ಏನು ಮಾಡೋಕ್ಕಾಗಲ್ಲ. ಸೊ ನನಗೂ ಕೂಡ ಸ್ವಲ್ಪ ಟೈಮ್ ಇರಲಿಲ್ಲ, ಬ್ಯುಸಿ ಇದ್ದೆ, ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ನು ನಿಮಗೇ ಬರುತ್ತೆ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಲಿಂಕ್ನ. ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ನನ್ನ ಆಲ್ಮೋಸ್ಟ್ 2 ವ್ಲಾಗಿಂದನೂ ನಾನು ಹೇಳ್ಕೊಂಡೇ ಬರ್ತಾಯಿದ್ದೀನಿ Q&A ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಒಂದು 3-4 ಕ್ವೆಶನ್ ಬಂದಿದೆ ಅಷ್ಟೇ. ನೋಡೋಣ ಯಾರ್ಯಾರು ಇನ್ನೂ ನೆಕ್ಸ್ಟ್ ಕ್ವೆಶನ್ ಕೇಳ್ತಾರೆ, ಅದೆಲ್ಲ ನೋಟ್ ಡೌನ್ ಮಾಡಿಕೊಂಡು ಅದೊಂದು ವೀಡಿಯೋನ ಹಾಕೋಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದರೆ 200 ಮೇಲೆ ಹೋಗ್ತಾ ಇದೆ ಸಬ್ಸ್ಕ್ರೈಬರ್ಸು. ಸೊ ತುಂಬ ಖುಷಿ ಆಗ್ತು. ಯಾಕಂದರೆ ಅಷ್ಟು ಅಂದರೆ ಇವಾಗ ಮಾಮೂಲಿ ಜನನ ಸಂಪಾದನೆ ಮಾಡೋದು ಒಂಥರ, ಈ ಸೋಷಿಯಲ್ ಮೀಡ್ಯಾದಲ್ಲಿ ಜನನ ಸಂಪಾದನೆ ಮಾಡೋದು ಅದೊಂಥರ. ಯಾಕಂದರೆ ಅಷ್ಟು ಟೈಮ್ನ ಕೊಟ್ಟು ಅವರು ಇದನ್ನು ಅಂದರೆ ನಮ್ಮ ಚಾನಲ್ನ, ನಮ್ಮ ವ್ಲಾಗ್ನ ನೋಡ್ತಾರೆ ಅಂದರೆ ಎಷ್ಟು ಖುಷಿ ಅಲ್ವಾ? ನಮಗೂ ಕೂಡ ಖುಷಿನೇ. ಸೊ ಆ ಒಂದು ಖುಷಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು. ಏನೋ ಒಬ್ಬರು ಹೊಸದು ಟ್ರೈ ಮಾಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ನಮ್ಮ ಕೈಲಿ ಆದದ್ದು ಮಾಡಬೇಕು ನಾವು. ಅಂದರೆ ಒಳ್ಳೇದನ್ನ ಮಾಡಬೇಕು, ಅದು ಬಿಟ್ಟು ಬೇರೆ ನೆಗೆಟಿವಿಟಿನ ಇಟ್ಕೋಬಾರ್ದು ಅನ್ನೋದು ನನ್ನ ಒಂದು ಒಪಿನಿಯನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಫುಲ್ಲು ಸ್ಮೈಲ್ ಕಟ್ಕೊಂಡು ರಾಖಿ ಕಟ್ಟಿ ಆಲೆ ಮುಗೀತು. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.